ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ, ಟೈಮ್ ಬಂದು 11 ಗಂಟೆ ಆಗಿದೆ. ಕೆಲಸಗಳು ಏನೂ ಆಗಿಲ್ಲ, ಸ್ಟಾರ್ಟ್ ಮಾಡಬೇಕು. ಒಂದಷ್ಟು ಪಾತ್ರೆಗಳಷ್ಟೇ ತೊಳೆದಿದ್ದೀನಿ, ತಿಂಡಿ ಆಗಿದೆ. ಮತ್ತು ಇವಾಗ ಅಡುಗೆ ಮಾಡಬೇಕು, ಬೇಳೆ ಸಾರು. ಅದಕ್ಕೆ ನುಗ್ಗೆಕಾಯಿ ತೊಗೊಬನ್ನಿ ಅಂದರೆ ಹುಡುಗರು 12 ಗಂಟೆ ಮೇಲೆ ಹೋಗ್ತೀನಿ, ತರಕಾರಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಅಂದ್ಬಿಟ್ಟು ಅಷ್ಟೊತ್ತಿಗೆ ಒಂದಷ್ಟು ಕೆಲಸಗಳನ್ನ ಮುಗಿಸೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇದು ನೀನು ಎಂಗೇಜ್ಮೆಂಟ್ಗೆ ಹೋಗಿದ್ವಿ ನೋಡಿ, ಅವರು ಒಂದಷ್ಟು ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದು. ಅಂದರೆ ಇಲ್ಲೇ ಅಲ್ವಾ ಮನೆ ಮುಂದೆ, ಮಾಮ ಮಾತಾಡ್ಸೋಕ್ಕೆ ಅಂತ ಹೋದರು. ಸಾರಿ ಬರೋಕ್ಕಾಗಲಿಲ್ಲ ಈ ಥರ ಅಂತೇಳಿ. ಆವಾಗ ಆಂಟಿ ಬಂದಿದ್ರಲ್ಲ ಅಂತೇಳಿ ಮಾತಾಡ್ಸ್ಕೊಂಡು ನಿಂತಿದ್ರಂತೆ. ಆವಾಗ ಒಂದಷ್ಟು ಫ್ರೂಟ್ಸು, ಆರೆಂಜು, ಆ್ಯಪಲ್ಲು, ಮತ್ತು ಅದೊಂದಷ್ಟು ದ್ರಾಕ್ಷಿ ಮತ್ತು ಇದೆಲ್ಲ ಕಳಿಸಿದ್ದಾರೆ. ಪುರಿ ಉಂಡೆ, ದಪ್ಪ ದಪ್ಪ ಪುರಿ ಉಂಡೆ ಎಲ್ಲ ಮಾಡಿರ್ತಾರೆ ನೋಡಿ, ಅದು ಪುರಿ ಉಂಡೆ, ಕರ್ಜಿಕಾಯಿ, ಅದು ಇದೆಲ್ಲ ಒಂದಷ್ಟು ಸ್ವೀಟ್ಸ್ ಎಲ್ಲ ಕಳಿಸಿದ್ದಾರೆ, ಕಾಜು ಬರ್ಫಿ ಅದೆಲ್ಲ. ಅದಕ್ಕೆ ಹುಡುಗರಿಗೆ ಇವತ್ತು ಹೊರಗಡೆ ಫುಡ್ಡು ಏನು ತಿನ್ನಬೇಡಿ, ಮನೇಲಿ ಏನೆಲ್ಲ ಇದೆ ಅದಲ್ಲದೆ ಮೋಹನಮ್ಮ ಕೂಡ ತಂದುಬಿಟ್ಟಿದ್ದಾರೆ. ಹುಡುಗರು ಇದ್ದಾರೆ ಅಂತ ಅವರು ಚಿಕ್ಕ ಚಿಕ್ಕ ಕಳ್ಳೆ ಉಂಡೆ ಬರುತ್ತೆ ನೋಡಿ, ಅದು ಕಳ್ಳೆ ಉಂಡೆ ಅಲ್ಲ, ಪುರಿ ಉಂಡೆ, ಮತ್ತು ಮಿಕ್ಸ್ಚರು ಎಲ್ಲ ತಂದಿದ್ದಾರೆ. ಬಾಳೆಹಣ್ಣು ಆ ಥರದ್ದೆಲ್ಲ ತಂದಿದ್ದಾರೆ. ಅದಕ್ಕೆ ಇವತ್ತು ಹೊರಗಡೆ ಫುಡ್ಡು ಏನೂ ತಿನ್ನೋ ಹೋಗಿಲ್ಲ, ಮನೇಲಿ ಏನೇನಿದೆ ಈ ಥರದ್ದು ಅದೆಲ್ಲ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದನ್ನು ಯೂಸ್ ಮಾಡಿದೆ, ಚೆನ್ನಾಗಿದೆ, ನನಗೇನೋ ಇಷ್ಟ ಆಗಿದೆ. ನೋಡೋಣ, ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಓಕೆ, ಚೆನ್ನಾಗಿದೆ, ಆರಾಮಾಗಿ ಕೊಡ್ಬೋದು ದುಡ್ಡು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಬೆಳಿಗ್ಗೆ ಎಲ್ಲ ರಾತ್ರಿನೂ ಕೂಡ ಹೇಳಿದ್ದೀನಿ, ಹೊರಗಡೆ ಫುಡ್ಡು ಏನು ತರಬಾರ್ದು, ಇರೋದನ್ನು ಮನೇಲಿ ಏನಿದೆ ಅದನ್ನು ಖಾಲಿ ಮಾಡಿ ಅಂದರೆ ಇವರು ನನ್ನ ಮಾತೇನು ಕೇಳಿಲ್ಲ. ಹೋಗ್ಬಿಟ್ಟು ಕೌಶಿ ಲಾಲಿಪಾಪ್ ತರ್ತೀನಿ, ಚಿಕನ್ ಲಾಲಿಪಾಪ್ ಅಂಥೇಳಿ, ಚಿಕನ್ ಲಾಲಿಪಾಪು, ಅದ್ರ ಜೊತೆಗೆ ಐಸ್ ಕ್ರೀಮು, ಈ ಥರ ಜ್ಯೂಸ್ಗಳು ಇದೆಲ್ಲ ತಂದಿದ್ದಾನೆ. ಧನುಗೆ ತಿನ್ನಿಸ್ಬೇಕಂತ. ಇಲ್ಲಿ ಮಂಗಳೂರು ಕಿಚನ್ ಅಂತೇನೋ ಒಂದು ಹೋಟೆಲ್ ಇದೆ, ಅಲ್ಲಿ ಒಂದು ಸರಿ ಊಟಕ್ಕೆ ಹೋಗಿದ್ವಿ. ಅಲ್ಲಿ ಈ ಲಾಲಿಪಾಪು ಮತ್ತು ಚಿಕನ್ ಎಗ್ ರೈಸ್ ಅಂತೇಳಿ ಸಿಗುತ್ತೆ, ಅದು ಕೂಡ ಚೆನ್ನಾಗಿತ್ತು. ಅದಕ್ಕೆ ಧನುಗೆ ಹೇಳ್ತಾ ಇದ್ದ ಈ ಥರ ಅಲ್ಲಿ ಚೆನ್ನಾಗಿರುತ್ತೆ ಲಾಲಿಪಾಪು ಅಂತೇಳಿ. ಅದಕ್ಕೆ ನಾನೇ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಪಾರ್ಸಲ್ ತೊಗೊಬಂದಿದ್ದಾರೆ. ಹಾಗೆ ಎಲ್ಲರಿಗೂ 6 ಪೀಸ್ ಬಂದಿತ್ತು. 6 ಪೀಸಲ್ಲಿ ನನಗೆ 2 ಪೀಸು, ಅವ್ನಿಗೆ 2, ಇವ್ನಿಗೆ 2 ಅಂತ 4 ಪೀಸ್ನು ಭಾಗ ಮಾಡಿ, ಅಂದರೆ ಒಂದೊಂದು ಪ್ಲೇಟಲ್ಲಿ ಇಟ್ಟು ಇವಾಗ ತಿಂತಾಯಿದ್ದೀವಿ. ಅದಕ್ಕೆ ಹೇಳಿದ್ದೆ ಅವರಿಗೆ, ಇದನ್ನು ತಿಂದಾದಮೇಲೆ ಮತ್ತೆ ನೀವು ಏನೂ ತರೋ ಆಗಿಲ್ಲ ಸಂಜೆಗೆ ಅಂತ ಹೇಳಿದೆ. ಆದರೂ ಅವರು ನನ್ನ ಮಾತೇನು ಕೇಳಲ್ಲ ಬಿಡಿ. ಅವರಿಗೆ ಅದೆಲ್ಲ ಇಷ್ಟ ಆಗಲ್ಲ, ಈ ಪುರಿ ಉಂಡೆ, ಕಳ್ಳೆ ಉಂಡೆ ಅದನ್ನೇ ಯಾರು ತಿಂತಾರೆ. ಮತ್ತು ಬಾಳೆಹಣ್ಣು, ಗ್ರೇಪ್ಸ್ ಇತ್ತು ನೋಡಿ, ದ್ರಾಕ್ಷಿ, ಅದನ್ನು ತಿನ್ನಿ ಅಂದರೆ ಅದನ್ನೇ ತಿಂದಿಲ್ಲ. ಯಾಕೆಂದರೆ ಅದು ಸ್ವಲ್ಪ ಹುಳಿ ಬರುತ್ತೆ. ನಾರ್ಮಲ್ ದ್ರಾಕ್ಷಿ ಥರ ಅಲ್ಲ, ಅದು ಕಪ್ಪು ದ್ರಾಕ್ಷಿ ಅಲ್ವಾ, ಸ್ವಲ್ಪ ಅದು ಒಂಥರ ಆಗುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಅದು ಬೇಡ ನಮಗೆ ಅಂದ್ಬಿಟ್ಟು ತಿಂದಿಲ್ಲ, ಹಾಗೆ ಇಟ್ಟಿದ್ರು. ನಾನೊಂದು ಸ್ವಲ್ಪ ತಿಂದಿದ್ದೆ ಅಷ್ಟೇ, ಮೋಹನಮ್ಮ ಸ್ವಲ್ಪ ತಿಂದರು, ಇವರು ಒಂದೊಂದು 2 ಅಷ್ಟೇ ತಿಂದಿರೋದು. ಆಮೇಲೆ ಅದು ಖಾಲಿ ಆಯಿತು. ಅದಕ್ಕೆ ಹೇಳಿದ್ದೀನಿ, ಆದರೂ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಹಾಗೆ ಈಗ ಲಾಲಿಪಾಪ್ ಎಲ್ಲ ಅವರಿಗೆ ಫಸ್ಟು ಮಕ್ಕಳಿಗೆ ತಂದ ತಕ್ಷಣ ವೀಡಿಯೋ ಕಾಲ್ ಮಾಡಿ ಮತ್ತು 1-2 ಫೋಟೋ ಎಲ್ಲ ತೊಗೊಂಡು ಅವ್ರಿಗೆ ಕಳಿಸ್ಬಿಟ್ಟು ಆಮೇಲೆ ಇವರು ತಿನ್ನುವಂಥದ್ದು. ಏಕೆಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ, ಪಿಂಕುಗೆ ಮತ್ತು ಸ್ವೀಟಿಗೆ ನಾವು ಇಲ್ಲಿ ಲಾಲಿಪಾಪ್ ತಿಂತಾಯಿದ್ದೀವಿ ಅಂತೇಳಿ. ಅದಕ್ಕೆ ಇವರು ಅದೆಲ್ಲ ಮಾಡಾದಮೇಲೆ ಆಮೇಲೆ ಸ್ಟಾರ್ಟ್ ಮಾಡೋದು ತಿನ್ನೋದಕ್ಕೆ. ಹಾಗೆ ಬೆಕ್ಕು ನೋಡಿ, ಚಿಕನ್ ಸ್ಮೆಲ್ಲಿಗೆ ಇಲ್ಲಿ ಹುಡುಕ್ತಾ ಇದೆ, ಎಲ್ಲಿ ಸ್ಮೆಲ್ ಬರ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ನಮ್ಮ ಧನು ಏನು ಮಾಡ್ದೆ, ತಿಂದಾದ್ಮೇಲೆ ಒಂದು ಮೂಳೆ ಬಿಸಾಕ್ಬಿಟ್ಟಿದ್ದಾನೆ, ಅದಕ್ಕೆ ಅದು ಅಲ್ಲೆಲ್ಲ ಹುಡುಕ್ತಾ ಇದೆ. ಈ ಥರ ಇದೆಲ್ಲ ಚಿಕನ್ ಲಾಲಿಪಾಪ್ ಎಲ್ಲ ತಿಂದಾದಮೇಲೆ ಕೌಶಿಗೆ ಹೇಳಿದೆ, ಕೌಶಿ ಎಲ್ಲ ಬರೀ ಹಾಲು ಕುಡಿತಾನೆ. ಧನು ಸ್ವಲ್ಪ ಇದು ಬರುತ್ತೆ ನೋಡಿ, ಏನದು ಬಾದಾಮ್ ಪೌಡರ್ ಅಂತೇಳಿ ಸಿಗುತ್ತೆ, ಅದನ್ನು ತರಿಸಿದ್ದ. ಅದು ಖಾಲಿಯಾಗಿ ಹೋಗಿತ್ತು. ನನಗೆ ಆ ಅಂಗಡಿಗೆ ಹೋದಾಗ ನೆನಪೇ ಆಗಲ್ಲ, ಮರ್ತೇ ಹೋಗ್ತಾ ಇರುತ್ತೆ. ಅವನಿಗೆ ಹೇಳಿದ್ದೆ ಅಂಗಡಿಗೆ ಹೋದಾಗ ತೊಗೊಬನ್ನಿ ಅಂತೇಳಿ, ಮತ್ತು ಅವರು ತರ್ತೀನಿ, ಮತ್ತೆ ನಾವು ಅಂಗಡಿಗೆ ಹೋದಾಗ ನೆನಪು ಮಾಡಿ ಅಂತ ಹೇಳಿದರು. ಮತ್ತು ನಾನು ನೆನಪು ಮಾಡಿಲ್ಲ. ಅಂದರೆ ಈಗ ನಾನು ಹಾಲು ಮಾಡ್ತಾಯಿರ್ತೀನಿ ನೋಡಿ, ಹಾಲು ಕಾಯಿಸ್ತಾ ಇರ್ತೀನಲ್ಲ, ಆವಾಗ ಮಿಕ್ಸ್ ಮಾಡಬೇಕು ಅಂದಾಗ ಅದು ನೆನಪಾಗುತ್ತೆ ನನಗೆ.
ಬಾದಾಮ್ ಪೌಡರ್ ಖಾಲಿಯಾಗಿದೆ ಅಂತೇಳಿ ತರಿಸಿದ್ದೆ. ಒಂದು ಎಷ್ಟು 5-6 ಪ್ಯಾಕೆಟ್ ತರಿಸಿದ್ದೆ, ಅದು ಖಾಲಿ ಆಯಿತು. ಅದಕ್ಕೆ ಅವ್ರಿಗೆ ಹೇಳಿದೆ ಹೋದಾಗ ತೊಗೊಬನ್ನಿ ಅಂತ ಹೇಳಿ. ಆದರೆ ಅವರು ಕೂಡ ಮರ್ತಿದ್ದಾರೆ. ನಾನೇನಾದರೂ ನೆನಪು ಮಾಡಿದ್ದಿದ್ರೆ ಅಷ್ಟೇ ತರ್ತಾಯಿದ್ರು. ಹಾಗೇ ಮಧ್ಯಾಹ್ನ ನಾನು ಬೇಳೆ ಸಾಂಬಾರೆಲ್ಲ ಮಾಡಿದ್ನಲ್ಲ, ಅದಕ್ಕೆ ಹಪ್ಪಳ, ಸಂಡಿಗೆ ಈ ಥರದ್ದು ಎಲ್ಲ ಥರದ್ದು 2 ಥರದ ಹಪ್ಪಳ ಎಲ್ಲ ಹಾಕಿದ್ದೆ. ಅದನ್ನು ಒಂದು ಉಳ್ಕೊಂಡಿತ್ತು, ಅದನ್ನು ನಿಮಗೆ ತೋರಿಸ್ತಾ ಇರೋದು. ಅದು ಏನಂದರೆ ಚಿಕ್ಕದಾಗಿ ಕಾಣುತ್ತೆ, ಒಂದು ಏನು ಹೇಳ್ತೀವಿ, ಹಪ್ಪಳ ಚಿಕ್ಕ ಚಿಕ್ಕ ಹಪ್ಪಳ ಬರುತ್ತೆ ನೋಡಿ, ಆ ಥರ ಕಾಣಿಸುತ್ತೆ. ಅದು ಎಣ್ಣೆಗೆ ಹಾಕಿದ್ರೆ ತುಂಬ ದೊಡ್ಡದಾಗುತ್ತೆ ಮತ್ತು ದಪ್ಪ ಕೂಡ ಆಗುತ್ತೆ ಆ ಥರ ಅದು ಹಪ್ಪಳ. ಎಲ್ಲ ಖಾಲಿಯಾಗಿತ್ತು. ಮತ್ತು ಅದೊಂದು ಮಾತ್ರ ಉಳ್ಕೊಂಡಿತ್ತು. ಯಾರಾದರೂ ತಿಂತಾರೆ ಅಂದರೆ ಈ ಹಪ್ಪಳ ಸಂಡಿಗೆ ಎಲ್ಲ ಏನಾದರೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಕ್ಕಳಿಗೆ ಓಡಾಡಿಕೊಂಡು ತಿಂತಾರೆ ಅಂತೇಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿಟ್ಟಿದ್ದೀನಿ ಅಷ್ಟೇ. ಟೈಮ್ ಬಂದು ಇವಾಗ 8:15 ಆಗ್ತಿದೆ. ಕೌಶಿ, ಧನು ಏನು ಮಾಡಿದ್ದಾರೆ, ಬರ್ಗರ್ ತಿನ್ನಬೇಕಂತೆ. ಅದಕ್ಕೆ ಬರ್ಗರ್ ತೊಗೊಳೋದಕ್ಕೆ ಅಂತೇಳಿ ಹೋಗಿದ್ದಾರೆ. ಅಂದರೆ ಮೋಹನ್ ಮಾಮನೇ ಕರ್ಕೊಂಡು ಹೋಗಿರೋದು ಬರ್ಗರ್ ತಿನ್ನೋದಕ್ಕೆ. ಅವರು ಪಾರ್ಸಲೇ ತೊಗೊಬಂದ್ಬಿಡ್ತೀವಿ, ಇಲ್ಲೇ ತಿನ್ನೋಣ ಅಂತ ಹೇಳಿದ್ದಾರೆ. ನನಗೆ ಬೇಡ, ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ತಿಂತೀನಿ, ಇವಾಗ ಊಟದ ಟೈಮ್ ಅಲ್ವಾ, ಇವಾಗ ಎಷ್ಟು 8:15 ಅಂದರೆ ಇನ್ನೂ ಊಟ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಡ ಅಂತ ಹೇಳಿದೆ. ಅದಕ್ಕೆ ಮೋಹನ್ ಮಾಮ ತರ್ತೀನಿ, ನಾನು ಮತ್ತು ನೀನು ಅರ್ಧ ತೊಗೊಳ್ಳೋಣ, ಅವರಿಬ್ಬರು ಒಂದೊಂದು ತಿಂತಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಇನ್ನೂ ಬಂದೇ ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಸಾಂಬಾರೆಲ್ಲ ಇದೆ, ಮಧ್ಯಾಹ್ನ ಬೇಳೆ ಸಾಂಬಾರೆಲ್ಲ ಮಾಡಿದ್ದೆ. ಹಪ್ಪಳ ಎಣ್ಣೆಗೆ ಹಾಕಿದ್ದೆ ಅಲ್ಲಿಂದ ಬಂದು, ಅದಕ್ಕೆ ಸ್ವಲ್ಪ ಇದೆ ಸಾಂಬಾರು. ಇವಾಗ ಮುದ್ದೆ ಮಾಡಬೇಕು. ಬೆಳಿಗ್ಗೆನೂ ಚಪಾತಿ ಮಾಡಿದ್ದೆ, ಮಧ್ಯಾಹ್ನ ಮುದ್ದೆ ಮಾಡಿಲ್ಲ. ಇವಾಗ ಮುದ್ದೆ ಮಾಡಿ ಮೋಹನ್ ಮಾಮ ಸೀಗಡಿ ಉಪ್ಸಾರು ಮಾಡು ಅಂತ ಹೇಳ್ತಿದ್ದಾರೆ. ಒಂದು ವಾರದ ಹಿಂದೆ ಹೇಳಿದರು. ಅದೇನಾಯಿತು ಅಂದರೆ ಹೀಗೆ ತೆಗೆದು ಕ್ಲೀನ್ ಮಾಡೆಲ್ಲ ಇಟ್ಟಿದ್ದೆ. ಆಮೇಲೆ ಏನೋ ಆಗಿ ಬೇಡ ಬಿಡು ನಾಳೆಗೆ ಮಾಡೋಣ ಅಂದ್ಕೊಂಡ್ವಿ. ನಾಳೆ ಶನಿವಾರ ಬಂತು. ಆವಾಗ ಶನಿವಾರ ಹೇಗಿದ್ರು ನಾನ್ ವೆಜ್ ಇರುತ್ತಲ್ಲ, ಬೇಡ ನೆಕ್ಸ್ಟ್ ವಾರ ಮಾಡು ಅಂತ ಹೇಳಿದ್ರು. ಬೆಳಿಗ್ಗೆ ಹೇಳಿದ್ರು ಮತ್ತೆ, ಇವತ್ತು ಮಧ್ಯಾಹ್ನ ನನಗೆ ಉಪ್ಪು ಸಾಂಬಾರು ಮಾಡಿಬಿಡು, ನೀವೇನಾದರೂ ಮಾಡ್ಕೊಳ್ಳಿ ಅಂತೇಳಿ. ನಾನು ಸರಿ ಆಯಿತು ಅಂತೇಳಿ, ನಮಗೆ ಬೇಳೆ ಸಾಂಬಾರು, ಅವ್ರಿಗೆ ಉಪ್ಪು ಸಾಂಬಾರು ಅಂದ್ಬಿಟ್ಟು ನಾನೇನು ಅಂದ್ಕೊಂಡೆ, ಫಸ್ಟು ಬೇಳೆ ಸಾಂಬಾರು ಮಾಡಿಬಿಡೋಣ, ರಾತ್ರಿಗೆ ಅಂದರೆ ನೈಟಿಗೆ ಉಪ್ಪು ಸಾಂಬಾರು ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಇವಾಗ ಬರ್ಗರ್ ಎಲ್ಲ ತಿಂತಾರಲ್ಲ, ಕೇಳ್ತೀನಿ. ರೆಡಿ ಇದೆ, ಬೇಳೆ ಹಾಕೋದು ಮತ್ತು ಸೀಗಡಿ ಎಲ್ಲ ಹುರಿದಾಕ್ಬಿಟ್ರೆ ಆಯಿತು. ಹಾಗೆ ಇನ್ನೂ ಒಂದು ವಾರ ಸ್ವಲ್ಪ ವೀಡಿಯೋಸ್ ಎಲ್ಲ ಸ್ವಲ್ಪ ಬರ್ಬೋದು, ಅಂದರೆ ಆಗ್ತಾನೆ ಇರ್ಬೋದು ನನ್ನ ವೀಡಿಯೋಸ್ಗಳು. ಅಂದರೆ ಒಂದು ಸ್ವಲ್ಪ ಈಗ ಏನಂದರೆ ಮದುವೆ ಸೀಸನ್ ಇರೋದ್ರಿಂದ, ಏನಂದರೆ ಎಂಗೇಜ್ಮೆಂಟ್ಗೆ ಹೋಗ್ತೀವಿ, ಒಂದು ಎಂಗೇಜ್ಮೆಂಟ್ ಇರುತ್ತೆ, ಇಲ್ಲ ಯಾರ್ದೋ ಮನೆ ಗೃಹ ಪ್ರವೇಶ ಇರುತ್ತೆ, ಮದುವೆ ಇರುತ್ತೆ, ಇಲ್ಲ ಇನ್ನೊಂದೇನೋ ಫಂಕ್ಷನ್ ಇರುತ್ತೆ. ಅದರಿಂದ ವೀಡಿಯೋನ ಕರೆಕ್ಟ್ ಟೈಮ್ಗೆ ಆಗ್ತಾಯಿಲ್ಲ. ಇನ್ನೊಂದು ವಾರ ನನ್ನ ಪ್ರಕಾರ 16ನೇ ತಾರೀಕು ಮುಗಿದ್ಮೇಲೆ ಅಥವಾ 15ನೇ ತಾರೀಕು ಮುಗಿದ್ಮೇಲೆ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ. 15ನೇ ತಾರೀಕು ಕರೆಕ್ಟ್. ನಾವು 15ನೇ ತಾರೀಕು ಮುಗಿಯೋ ತನಕ ಸ್ವಲ್ಪ ವೀಡಿಯೋಸ್ಗಳೆಲ್ಲ ಈ ಥರನೇ ಲೇಟಾಗಿ ಬರುತ್ತೆ. ಇಲ್ಲಾಂದರೆ ಒಂದು 2-3 ದಿನ ವೀಡಿಯೋಸ್ನ ಹಾಕೋದೇ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಸಾರಿ. ಏಕೆಂದರೆ ಈ ಥರ ಫಂಕ್ಷನ್ ಎಲ್ಲ ಇದ್ದಾಗ ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿಂದ ಬರ್ತೀವಿ, ಬರೋದೇ ಲೇಟ್ ಆಗಿಬಿಟ್ಟಿರುತ್ತಲ್ವ, ಅದರಿಂದ ಸ್ವಲ್ಪ ಈ ಥರ ಆಗ್ತಾ ಇರುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಎಷ್ಟು ಗಂಟೆಗೆ ಬರ್ಗರ್ನ ತೊಗೊಂಡು ಬರ್ತಾರೆ ಅಂತೇಳಿ. ಓಕೆ, ನಾನು ಹೇಳಿದ್ದು ಒಂದು 5 ನಿಮಿಷಕ್ಕೆ ಬಂದರು ಬರ್ಗರೆಲ್ಲ ತೊಗೊಂಡು. ಇವಾಗ ಇವರು ಮತ್ತೆ ಬರ್ಗರೆಲ್ಲ ಜೋಡಿಸಿ ಮತ್ತು ವಿಡಿಯೋ ಕಾಲ್ ಮಾಡಿ ತೋರಿಸಿ ಆಮೇಲೆ ತಿನ್ನುವಂಥದ್ದು. ನಾನು ಫಸ್ಟೇ ಮೋಹನ್ ಮಾಮಂಗೆ ಹೇಳಿದ್ದೆ ನನಗೆ ಬೇಡ ಅಂತೇಳಿ. ಅವರು ನಾನು ಮತ್ತು ನೀನು ಸ್ವಲ್ಪ ತಿನ್ನೋಣ ಅಂದ್ರಲ್ಲ, ಸರಿ ಆಯಿತು ಓಕೆ ಅಂತ ಹೇಳಿದ್ದೆ. ಅದಕ್ಕೆ ಇವಾಗ ಬರ್ಗರ್ನ ಓಪನ್ ಮಾಡ್ತಾ ಇದ್ದಾರೆ. ನಾನು ಒಂದು ಅರ್ಧ ತಿಂದ್ಬಿಟ್ಟು ಮೋಹನ್ ಮಾಮನಿಗೆ ಒಂದು ಅರ್ಧ ಕೊಡ್ತೇನೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ಡೈಲಿ ಇದೇ ಥರನೇ ನಡೀತಾ ಇದೆ. ಓಕೆ, ಹಾಗೆಯೇ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತೇಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.